ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಅಕ್ಕಿ ಪಾಯಸ. ದೇವರ ಪ್ರಸಾದಕ್ಕೆ ಈ ಪಾಯಸ ಅನ್ನೋದು ಹೇಳಿಕೊಟ್ಟಂಥ ರೆಸಿಪಿ ಇದು. ಈ ಅಕ್ಕಿ ಪಾಯಸನ ಈ ಅಳತೆಗಳಲ್ಲಿ ಮಾಡಿದರೆ ಸಾಫ್ಟಾಗಿ ಎಷ್ಟು ಹೊತ್ತು ಇಟ್ಟರೂ ಗಟ್ಟಿ ಆಗೋದಿಲ್ಲ. ಪರ್ಫೆಕ್ಟಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಭಾಳ ಟೇಸ್ಟಿಯಾಗಿ ಬರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಕಪ್ಪು ಅಕ್ಕಿಗೆ 1 ಸ್ಪೂನು ಹೆಸರುಬೇಳೆ, ಅದೇ ರೀತಿ 1 ಸ್ಪೂನ್ನಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ನಾನಿಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಷ್ಟೊತ್ತು ನೆನೆ ಹಾಕೋದು ಅಂದಾಗ ನೆನೆ ಹಾಕದೆ ಕೂಡ ನಾವು ಇದನ್ನು ಮಾಡ್ಕೋಬೋದು. ಬಟ್ ನೆನೆ ಇಟ್ಟರೆ ಸ್ವಲ್ಪ ಸಾಫ್ಟಾಗಿ ಬೇಗ ಆಗುತ್ತೆ ಅಷ್ಟೇ. ಈಗ 1 ಕಪ್ಪು ರೈಸ್ಗೆ 4 ಕಪ್ಪಿನಷ್ಟು ಹಾಲು, ಅದೇ ರೀತಿ 3 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಸ್ಟವ್ ಮೇಲೆ ಇಟ್ಕೋಬೇಕು. ಒಂದು ವೇಳೆ ಹಾಲು ಜಾಸ್ತಿ ಇಲ್ಲ ಅಂದಾಗ 3 ಕಪ್ ಹಾಲು ತೊಗೊಂಬಿಟ್ಟು 4 ಕಪ್ಪು ನೀರನ್ನಾದರೂ ತೊಗೋಬೋದು. ಈ ರೀತಿ ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಲಿಕ್ಕೆ ಇಡಿ. ಇದು ಕುದಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಡ್ರೈ ನಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಸಣ್ಣದೊಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಗೋಡಂಬೆ, ಅದೇ ರೀತಿ ಬಾದಾಮನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಬಂದಾದೆ ನೀವು ಡ್ರೈ ನಟ್ಸ್ ಯಾವುದಾದ್ರೂ ಸೇರಿಸ್ಕೋಬೋದು. ಕಿಸ್ಮಿಸ್ ಸೇರಿಸ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಒಣ ಕೊಬ್ಬರಿನ ಸಣ್ಣದಾಗಿ ಪೀಸ್ಗಳು ಮಾಡಿ ಅದನ್ನಾದರೂ ಸೇರಿಸ್ಕೋಬೋದು. ಈ ರೀತಿ ಅದನ್ನು ಫ್ರೈ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಇಷ್ಟರೊಳಗೆ ನಮಗೆ ಅನ್ನ ಕೂಡ ಕುದಿಲಿಕ್ಕೆ ಬಂದಿದೆ ನೋಡಿ. ಅನ್ನ ಕಂಪ್ಲೀಟಾಗಿ ಸಾಫ್ಟಾಗಿ ನಮಗೆ ಕುಕ್ ಆಗಬೇಕು. ಬೆಲ್ಲ ಹಾಕಿದ ಮೇಲೆ ಅನ್ನ ನಮಗೆ ಕುಕ್ ಆಗೋದಿಲ್ಲ. ಸೊ ಮುಂಚೆನೇ ನಾವು ಅನ್ನ ನೀಟಾಗಿ ಮೆತ್ತಗೆ ಆಗೋ ರೀತಿಯಲ್ಲಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಈ ರೀತಿ ಮೆತ್ತಗಿದ್ರೇ ನಮಗೆ ಅಕ್ಕಿ ಪಾಯಸ ಅನ್ನೋದು ಟೇಸ್ಟ್ ಅನಿಸುತ್ತೆ. ಈ ರೀತಿ ಅನ್ನ ಚೆನ್ನಾಗಿ ಕುಕ್ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಇದು ಖಂಡಿತ ನೀವು ಸ್ಟವ್ ಆಫ್ ಮಾಡ್ಕೋಬೇಕು, ಇಲ್ಲ ಅಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಈಗ ಇದಕ್ಕೆ 1.5 ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಯಾವ ಕಪ್ಪಿಂದ ರೈಸ್ ತೊಗೊಂಡಿದ್ರೋ ಅದೇ ಕಪ್ಪಿಂದ 1.5 ಕಪ್ಪು ಬೆಲ್ಲ, ಸ್ವಲ್ಪ ಇಲಾಚಿ ಪುಡಿಯನ್ನು ಹಾಕ್ಕೊಂಬಿಟ್ಟು ಜಸ್ಟ್ ನಾವು ಈ ರೀತಿಯಾಗಿ ಒಳಗಡೆ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಣಿಕೆ ಮುಚ್ಚಿ ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಮೊದಲೇ ನಾವು ಚೆನ್ನಾಗಿ ಕಲಿಸ್ಬಿಟ್ರೆ ನಮಗೆ ಹಾಲೆಲ್ಲ ಒಡೆದ ಥರ ಬಂದುಬಿಟ್ಟು ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಅದಕ್ಕೆ ನಾವು ಈ ರೀತಿ ಒಳಗಡೆ ಎಲ್ಲ ಪ್ರೆಸ್ ಮಾಡ್ಕೊಂಬಿಟ್ರೆ ನಮಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತೆ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಕರಗಿಬಿಡುತ್ತೆ. ಆ ಬಿಸಿಗೆ ನಮ್ಗೆ ಕರಗುತ್ತೆ. ಈ ರೀತಿ ಕರಗಿದ ಮೇಲೆ ಈ ಡ್ರೈ ನಟ್ಸನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಬಿಟ್ಟು ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋದೆ ಫ್ರೆಂಡ್ಸ್. ಭಾಳ ಟೇಸ್ಟಿ ಅನಿಸುತ್ತೆ. ನೀವು ಈವ್ನಿಂಗ್ವರೆಗೆ ಇಟ್ಟರೂ ಕೂಡ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿ ಇರುತ್ತೆ. ಒಟ್ಟು ನಮಗೆ ಇದು ಗಟ್ಟಿನೇ ಆಗೋದಿಲ್ಲ. ಅದೇ ರೀತಿ ಈ ರೀತಿ ಮಾಡೋದ್ರಿಂದ ಹಾಲು ಕೂಡ ನಮಗೆ ಒಡೆಯೋದಿಲ್ಲ. ಪರ್ಫೆಕ್ಟಾಗಿ ಅಕ್ಕಿ ಪಾಯಸ ಅನ್ನೋದು ಭಾಳ ಈಸಿಯಾಗಿ ನಾವು ಮಾಡ್ಕೋಬೋದು. ಇನ್ಯಾಕೆ ಲೇಟ್, ಮತ್ತು ನೀವು ಕೂಡ ಟ್ರೈ ಮಾಡಿ. ಇದನ್ನು ಯಾವ ರೀತಿ ನಿಮಗೆ ಬಂದಿದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.